ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನೀವೇ ಸಜೆಸ್ಟ್ ಮಾಡಿ. ಓಕೆ, ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಕರೆಂಟ್ ಫೀಲಿಂಗ್ಸ್, ನಿಮ್ಮ ಪಾರ್ಟ್ನರ್ದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ಲೆಟ್ಸ್ ರಿವೀಲ್ ಇಟ್. ತುಂಬಾ ಜನ ನನ್ನ ರೀಸೆಂಟ್ ಒಂದು ವಿಡಿಯೋದಲ್ಲಿ ನಾನು ಕರೆಂಟ್ ಫೀಲಿಂಗ್ಸ್ ನ ಮೆನ್ಷನ್ ಮಾಡಿರ್ಲಿಲ್ಲ. ಐ ಗೆಸ್ 2 days ಬ್ಯಾಕ್ ವಿಡಿಯೋ. ಸೊ ಎಸ್, ಈ ಒಂದು ಸ್ಪೆಷಲ್ ವಿಡಿಯೋ ಫೀಲಿಂಗ್ಸ್ ಬಗ್ಗೆನೆ. ಸೊ ಬೇಗ ನಿಮ್ಮ ಮನಸ್ಸಲ್ಲಿ ಒಂದು ಪರ್ಸನ್ನ ತಲೆಯಲ್ಲಿ ಒಂದು ಪರ್ಸನ್ನ ಇಟ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸಿ ಇವರ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ, ನಿಮ್ಮಿಬ್ರ ಮಧ್ಯೆ ಯಾವ ಥರ ಬಾಂಡಿಂಗ್ ಆಗ್ತಾ ಇದೆ. ಕ್ಲಾರಿಟಿ ಕೊಡೋಣ. ಫ್ಯೂಚರ್ ಏನಿರುತ್ತೆ ಎಲ್ಲ ರಿವೀಲ್ ಮಾಡೋಣ. ಓಕೆ, ಆ್ಯಂಡ್ ಗೈಸ್, ಅಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಓಕೆ, ಲೆಟ್ಸ್ ರಿವೀಲ್ ಏನಿದೆ ನಿಮಗೆ ಮೆಸೇಜ್ ಅಂತ. ಓಕೆ, ಟೂ ಆಫ್ ವಾನ್ಸ್ ಬಂದ್ರೆ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಮೋರ್ ಓವರ್ ನೋ ಕಾಂಟ್ಯಾಕ್ಟ್ ರಿಲೇಶನ್ಶಿಪ್ ಬಗ್ಗೆ ಹೇಳುತ್ತೆ. ಪಾಸಿಬಿಲಿಟಿ ಇದೆ. ಯಾರೆಲ್ಲ ಕೇಳ್ತಾ ಇದ್ದೀರಾ, ನೀವು ಮತ್ತೆ ನಿಮ್ಮ ಪರ್ಸನ್ ಮೇ ಬಿ ರೀಸೆಂಟ್ ಆಗಿ ಮಾತಾಡ್ಸಿಲ್ಲ, ಅಟ್ಲೀಸ್ಟ್ ಒಂದು 2 weeks to 2 months ಆಗಿರೋ ಪಾಸಿಬಿಲಿಟಿ ಇದೆ. ನೀವು ಮಾತಾಡ್ಸಿಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ತುಂಬಾ ಜನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಬ್ಲಾಕ್ ಆಗಿದೆ. ಯಾರೋ ಇಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ದೀರಾ, ನೀವು ಅವ್ರನ್ನ ಮಾಡಿದಾರೆ ಅಥವಾ ಅವ್ರು ನಿಮ್ನ ಮಾಡಿದ್ದಾರೆ. ಪಾಸಿಬಿಲಿಟಿ ಇದೆ. ಅಂಡ್ ತುಂಬಾ ಜನದ್ದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿದೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಲಾಂಗ್ ಡಿಸ್ಟೆನ್ಸ್. ಅದರಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ರೀಸೆಂಟ್ ಆಗಿ ಯಾವುದೇ ರೀತಿಯಾದ ಪ್ಲಾನ್ ಮಾಡಿಲ್ಲ, ಮೀಟ್ ಆಗೋದಕ್ಕೆ ಪ್ಲಾನ್ ಮಾಡಿಲ್ಲ. ಅಂಡ್ ಒಂದ್ ಸ್ವಲ್ಪ ಡಲ್ ಫೀಲ್ ಆಗ್ತಾ ಇದೆ. ಇವಾಗ ಡಲ್ ಫೀಲ್ ಆಗ್ತಾ ಇದೆ. ಇಲ್ಲಿ ಎಫರ್ಟ್ ಒಬ್ರೇ ಮಾಡ್ತಾ ಇದ್ರು. ಮೇ ಬಿ ನೀವ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಎಫರ್ಟ್ ನಿಮ್ ಸೈಡ್ ಇಂದ 100% ಹಾಕ್ತಾ ಇದ್ರಿ. ಬಟ್ ಆ ಸೈಡ್ ಇಂದ ಯಾವುದೇ ರೀತಿಯಾದ ಜಾಸ್ತಿ ಅಂದ್ರೆ ನಿಮ್ಮ ಎಫರ್ಟ್ಗೆ ಈಕ್ವಲ್ ಆದಷ್ಟು ಎಫರ್ಟ್ ಹಾಕ್ತಾ ಇಲ್ಲ ರಿಲೇಶನ್ಶಿಪ್ಗೆ ಅಥವಾ ಈ ಕನೆಕ್ಷನ್ಗೆ. ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀರಾ ಮೀಟ್ ಆಗೋದಕ್ಕೆ, ಕನೆಕ್ಟ್ ಆಗೋದಕ್ಕೆ, ಮಾತಾಡೋದಕ್ಕೆ, ಏನೇ ಒಂದು ಪ್ಲಾನ್ ಮಾಡೋದಕ್ಕೂ ನೀವು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀರಾ. ಬಟ್ ಆ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ಅವ್ರ ಸೈಡ್ ಇಂದ ನಿಮಗೆ 100% ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಸೊ ಅದೊಂದು ನಿಮಗೆ ತಲೆಯಲ್ಲಿದೆ, ಮೈಂಡ್ ಸೆಟ್ ಅಲ್ಲಿದೆ. ಲೆಟ್ಸ್ ಸಿ, ಇದಕ್ಕೆ ಒಂದು ಕ್ಲಾರಿಟಿ ಕೊಡೋಣ. ಅವ್ರು ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ, ಯಾಕೆ ಏನು ಪ್ಲಾನ್ ಮಾಡ್ತಾ ಇಲ್ಲ, ಏನಾದ್ರು ಸ್ಟ್ರಗಲ್ ಪಡ್ತಾ ಇದ್ದಾರಾ. ಲೆಟ್ಸ್ ಸಿ. ಫಸ್ಟಿಗೆ ಕಿಂಗ್ ಆಫ್ ಸ್ವರ್ಡ್ಸ್, ಒಂದು ಕೋಲ್ಡ್ ವೈಬ್ಸ್. ಪಾಸಿಬಿಲಿಟಿ ಇದೆ ಅವ್ರು ಇವಾಗ ನಿಮ್ಗೆ ಒಂದು ಕೋಲ್ಡ್ ವೈಬ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಐ ಡೋಂಟ್ ನೋ, ಸಮಥಿಂಗ್ ಇಸ್ ರಾಂಗ್ ಅನ್ಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ. ಅವರು ಮಾತಾಡಕ್ ಇಷ್ಟ ಪಡ್ತಾ ಇಲ್ಲ ಅನ್ನೋ ತರ ಫೀಲ್ ಆಗ್ತದೆ. ಇನ್ ಕೇಸ್ ಅವರ ಝೋಡಿಯಾಕ್ ಸೈನ್ ತುಲಾ ರಾಶಿ, ಮಿಥುನ ರಾಶಿ ಮತ್ತು ಒನ್ ಮೋರ್ ಥಿಂಗ್ ಕುಂಭ ರಾಶಿ, ಈ ರಾಶಿಯಲ್ಲಿ ಆಗಿದ್ರೆ ಡಬಲ್ ಕನ್ಫರ್ಮೇಶನ್, ಇದು ನಿಮ್ಮ ರೀಡಿಂಗ್. ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಇದಾಗಿದ್ರು ಎಸ್, ನಿಮ್ಮ ರೀಡಿಂಗ್ ಇದು. ರೈಟ್ ಆಪ್ಷನ್ ಚೂಸ್ ಮಾಡಿದೀರಾ. ನಿಮ್ಮ ಪಾರ್ಟ್ನರ್ ಇಂಟೆನ್ಷನಲಿ ನಿಮ್ ಜೊತೆ ಮಾತಾಡಿಸ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ಇಂಟೆನ್ಷನಲಿ ನಿಮಗೆ ಒಂದು ಕೋಲ್ಡ್ ವೈಬ್ಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಬೇಕಂತಾನೆ ಇಂಟೆನ್ಷನಲಿ ನಿಮ್ನ ಅವಾಯ್ಡ್ ಮಾಡ್ತಾ ಇರೋದು, ಇಂಟೆನ್ಷನಲಿ ನಿಮ್ ಜೊತೆ ಮಾತಾಡಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವರಿಗೆ ಕಂಪ್ಲೀಟ್ ಪವರ್ ತಗೋಬೇಕು ಈ ರಿಲೇಶನ್ಶಿಪ್, ಅಥವಾ ಡಾಮಿನೇಟಿಂಗ್ ರೋಲ್ ಪ್ಲೇ ಮಾಡಬೇಕು. ಅನಾಲಿಟಿಕಲಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದ್ರೆ ರಿಲೇಶನ್ಶಿಪ್ ಅಂತ ಬಂದ್ರೆ ಎಮೋಷನಲಿ ಯೋಚನೆ ಜಾಸ್ತಿ ಇರಬೇಕು, ಅನಾಲಿಟಿಕಲ್ ಯೋಚನೆ ಸ್ವಲ್ಪ ಕಡಿಮೆ ಇರ್ಬೇಕು, ಅಂದ್ರೆ ಲಾಜಿಕಲ್ ಯೋಚನೆ ಕಡಿಮೆ ಇರಬೇಕು. ಬಟ್ ಈ ಪರ್ಸನ್, ನಿಮ್ಮ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಏನೇ ಮಾತಾಡಿದ್ರು, ಏನೇ ನೆಕ್ಸ್ಟ್ ಮೂವ್ ತಗೊಂಡ್ರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಮೂವ್ ತಗೊಂತಾ ಇದ್ದಾರೆ. ಸೊ ಲೆಟ್ಸ್ ಸಿ ಏನ್ ಇಲ್ಲಿ ಪ್ರಾಬ್ಲಮ್ ಆಗಿದೆ. ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಪಾಸಿಬಿಲಿಟಿ ಇದೆ ನಿಮ್ಮ ಪಾರ್ಟ್ನರ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇನ್ನೂ ಅದೇ ಒಂದು ಹಳೆ ಟಾಪಿಕ್ ಇಟ್ಕೊಂಡಿದ್ದಾರೆ ತಲೆಯಲ್ಲಿ. ಇನ್ನೂ ಅವರಿಗೆ ನಿಮ್ಮ ಮೇಲೆ ಎಮೋಷನ್ಸ್ ಕಡೆ ಟರ್ನ್ ಆಗಿಲ್ಲ. ಕಿಂಗ್ ಆಫ್ ಪೆಂಟಕಲ್ಸ್, ಪಾಸಿಬಿಲಿಟಿ ಇದೆ ಅವ್ರು ಇವಾಗ ಕಂಪ್ಲೀಟ್ಲಿ ಕರಿಯರ್ ಫೋಕಸ್ಡ್ ಆಗಿದ್ದಾರೆ. ಕರಿಯರ್ ಅಲ್ಲಿ ಫಾರ್ವರ್ಡ್ ಹೋಗ್ಬೇಕು ಅನ್ನೋ ಒಂದು ಥಾಟ್ ಬಂದಿದೆ.
ಅವ್ರಿಗೆ ಇವಾಗ ಫಸ್ಟ್ ಪ್ರಯಾರಿಟಿ ಇಸ್ ಕರಿಯರ್, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇರಬೇಕು ಆ್ಯಂಡ್ ಪಾಸಿಬಿಲಿಟಿ ಇದೆ ಅವ್ರ ಲೈಫಲ್ಲಿ. ಎಸ್ಪೆಷಲಿ ಫ್ಯಾಮಿಲಿ ಪೀಪಲ್ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಕನೆಕ್ಷನ್ಗೆ ಎಗೇನೆಸ್ಟ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಇವ್ರೇನೇ ನೆಕ್ಸ್ಟ್ ಮೂವ್ ತಗೊಳಕ್ ಹೋದ್ರು ಅವರ ಫ್ಯಾಮಿಲಿಲಿ ಯಾರೋ ಒಬ್ರು ಇದಕ್ಕೆ ಎಗೇನೆಸ್ಟ್ ಆಗಿ ನಿಂತ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಸ್ಟೇಟಸ್ಸು, ಕರಿಯರು, ಇಂಡಿಪೆಂಡೆಂಟ್ ಆಗೋದು ಫಿನಾನ್ಷಿಯಲಿ, ಕರಿಯರಲ್ಲಿ ಫಾರ್ವರ್ಡ್ ಹೋಗೋದು, ಇವರು 100% ಅಲ್ಲಿ 90% ಕರಿಯರ್ಗೆ ಇಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಸೊ ಅದೊಂದು ಕಾರಣಕ್ಕೆ ಅವರಿಗೆ ಎಮೋಷನ್ಸು, ಫೀಲಿಂಗ್ಸು ಇದೇನು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಯಾವುದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಅವರಿಗೆ ಫಸ್ಟ್ ಪ್ರಯಾರಿಟಿ ಇಸ್ ಕರಿಯರ್ ಇವಾಗ. ಎಸ್, ಎಲ್ಲೋ ಒಂದ್ ಕಡೆ ಅವ್ರ ಫ್ಯಾಮಿಲಿ ಮಾತನ್ನ ಕೇಳ್ತಾ ಇದ್ದಾರೆ, ಫ್ಯಾಮಿಲಿ ಏನಂತಾರೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಜಾಸ್ತಿ ಮನ್ಸಿನ ಮಾತು ಕೇಳ್ತಾ ಇಲ್ಲ, ತಲೆ ಏನ್ ಹೇಳ್ತಾ ಇದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮನ್ಸೇನ್ ಹೇಳ್ತಾ ಇದೆ ಅದನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ದೇರ್ ಈಸ್ ಹೈ ಪ್ರಿಸ್ಟಸ್ ಅಂದ್ರೆ ಸಮಥಿಂಗ್ ಈಸ್ ಹಿಡನ್, ನಿಮ್ಮಿಂದ ಏನೋ ಹೈಡ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ ಜೊತೆ ಎಲ್ಲಾ ವಿಷಯನೂ, ಫೀಲಿಂಗ್ಸ್ ಬಗ್ಗೆ, ಪಾಸ್ಟ್ ಬಗ್ಗೆ, ಪ್ರೆಸೆಂಟ್ ಬಗ್ಗೆ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅಥವಾ ದೇರ್ ಈಸ್ ಸಮಥಿಂಗ್ ಮಿಸ್ಟ್ರಿ ಬಗ್ಗೆ ಹೇಳುತ್ತೆ ಹೈ ಪ್ರಿಸ್ಟಸ್ ಅಂತ ಅಂದ್ರೆ. ಸಮ್ ಸೀಕ್ರೆಟ್ಸ್, ನಿಮ್ಮಿಂದ ಒಂದಷ್ಟು ಸೀಕ್ರೆಟ್ಸ್ನ ಮುಚ್ಚಿಡ್ತಾ ಇದ್ದಾರೆ, ನಿಮ್ಮಿಂದ ಸ್ವಲ್ಪ ವಿಷಯಗಳನ್ನ ಮುಚ್ಚಿಡ್ತಾ ಇದ್ದಾರೆ, ನಿಮಗಿದು ಗೊತ್ತಿರಬೇಕು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾವ ಪರ್ಸನ್ ಬಗ್ಗೆ ಕೇಳಿದ್ದೀರಾ, ದೇರ್ ಇಸ್ ನೋ ಸಿಂಗಲ್ ಗುಡ್ ಕಾರ್ಡ್. ಒಂದೂ ಒಳ್ಳೆ ಕಾರ್ಡ್ ಬಂದಿಲ್ಲ, ಒಂದೂ ಒಳ್ಳೆ ಮೆಸೇಜ್ ಬಂದಿಲ್ಲ. ಇಲ್ಲಿ ಎಗೇನ್ ಎಫರ್ಟ್ ನಿಮ್ಮ ಕಡೆಯಿಂದ ಬರ್ತಾ ಇದೆ, ಕ್ಯೂರಿಯಾಸಿಟಿ ನಿಮಗಿದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ವಾಪಸ್ ಬರೋ ಪ್ಲ್ಯಾನಲ್ಲಿದ್ದಾರಾ, ಅಥವಾ ಏನಾದ್ರು ಆ್ಯಕ್ಷನ್ ತಗೊತಾರ, ಏನಾದರೂ ಒಳ್ಳೆ ರೀತಿಯಲ್ಲಿ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ. ಬಟ್ ನೋ, ನೀವು ಕೊಡೋಷ್ಟು ಇಂಪಾರ್ಟೆನ್ಸ್ ಅವ್ರು ನಿಮಗೆ ಕೊಡ್ತಾ ಇಲ್ಲ. ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಟೈಮ್ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಸಿಚುವೇಶನ್ ಹೆಂಗಿದೆ, ನೀವು ತುಂಬ ಕೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಅವ್ರ ಇಂಟೆನ್ಷನ್ ಏನೂ ಇಲ್ಲ. ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಫೋಕಸ್ ಮಾಡ್ಕೊಂಡಿದ್ದಾರೆ. ಪಾಸ್ಟಲ್ಲಿ ಆದ ಕೆಲವೊಂದೊಂದು ನೆಗೆಟಿವ್ ಸಿಚುವೇಶನ್ಸ್, ನೆಗೆಟಿವ್ ಮೆಮೊರೀಸೇ ಆಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ಅವ್ರ ಲೈಫಲ್ಲಿ ಒಂದು ಬೌಂಡ್ರಿ ಹಾಕೊಂಡಿದ್ದಾರೆ. ಆ ಬೌಂಡ್ರಿ ಒಳಗೆ ಇಷ್ಟು ಜನ ಮಾತ್ರ ಇದ್ರೆ ಸಾಕು, ತುಂಬಾ ಜನ ಬರೋದ್ ಬೇಡ. ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ಈ ಕನೆಕ್ಷನ್ ಬಗ್ಗೆ ಅಷ್ಟೊಂದು ಪಾಸಿಟಿವ್ ಆಗಿ ಯೋಚನೆ ಇಲ್ಲ, ಆ್ಯಂಡ್ ಯಾವುದೇ ರೀತಿಯಾದ ಪಾಸಿಟಿವ್ ಇಂಟೆನ್ಷನ್ ಇಲ್ಲ. ನೆಕ್ಸ್ಟ್ ಆ್ಯಕ್ಷನ್, ಕನೆಕ್ಟ್ ಆಗೋಣ, ಕಾಂಟ್ಯಾಕ್ಟ್ ಮಾಡೋಣ, ಏನೂ ಇಲ್ಲ ಅವ್ರಿಗೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್, ದ ಥಿಂಗ್ ಈಸ್, ಅವ್ರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂದರೆ, ಅಂದರೆ ನಾನು ಇಲ್ಲದೇ ಇವ್ರು ಹೆಂಗಿದ್ದಾರೆ, ನಾನು ಇಲ್ಲದೇ ಇವ್ರು ಖುಷಿಯಾಗಿದ್ದಾರೆ, ಅದೆಲ್ಲ ತಲೆಯಲ್ಲಿದೆ ಅವರಿಗೆ. ಒಂದು ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ, ನೋ ಕಾಂಟ್ಯಾಕ್ಟ್ ಆದಮೇಲೆ, ಸ್ವಲ್ಪ ದೂರ ಆದಮೇಲೆ, ಸ್ವಲ್ಪ ಸಪ್ರೇಷನ್ ಆದಮೇಲೆ, ಬ್ರೇಕ್ ತೊಗೊಂಡ್ಮೇಲೆ ಇವ್ರನ್ನ ಮಿಸ್ ಮಾಡ್ಕೊತಾ ಇದ್ದಾರಾ, ಇವ್ರ ಲೈಫಲ್ಲಿ ಏನೇನು ಆಗ್ತದೆ, ಎಲ್ಲೋ ಒಂದು ಕಡೆ ಕ್ಯೂರಿಯಾಸಿಟಿ ಇದೆ. ನೀವು ಲೈಫಲ್ಲಿ ಏನು ಮಾಡ್ತಾ ಇದ್ದೀರಾ, ನೀವು ಫಾರ್ವರ್ಡ್ ಹೋಗ್ತಾ ಇದ್ದೀರಾ, ನೀವು ಅವ್ರಿಗಿಂತ ಸಕ್ಸಸ್ ಆಗ್ತಾ ಇದ್ದೀರಾ, ನೀವು ಅವ್ರಿಗಿಂತ ಖುಷಿಯಾಗಿದ್ದೀರಾ. ಸೊ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅವ್ರಿಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಅವಾಗ ನಿಮ್ಮ ಸೋಷಿಯಲ್ ಮೀಡಿಯಾ ಸ್ಟಾಕ್ ಮಾಡೋದು ಎಲ್ಲ ಇದೆ. ಇವ್ರು ಹೆಂಗೆ ಅಂತ ಅಂದ್ರೆ, ನೀವ್ ಎಫರ್ಟ್ ಹಾಕಿದ್ರೆ, ನೀವು ಕನೆಕ್ಟ್ ಆಗಕ್ ಇಷ್ಟಪಟ್ರೆ, ನೀವು ಏನೋ ಚಾಟ್ ಮಾಡಿದ್ರೆ, ಕಾಲ್ ಮಾಡಿದ್ರೆ ಮೇ ಬಿ ಹ್ಯಾಪಿ ಆಗಿರ್ತಾರೆ. ಅವ್ರಾಗವರೇ ಇನಿಷಿಯೇಟ್ ಮಾಡ್ಬಿಟ್ಟು ಮಾತಾಡೋಣ, ನೋಡೋಣ, ಅದೆಲ್ಲ ಏನೂ ಇಲ್ಲ ಅವ್ರಿಗೆ. ತುಂಬಾ ಆಟಿಟ್ಯೂಡ್, ತುಂಬಾ ಈಗೋ ಇಶ್ಯೂ ಇದೆ ಇಲ್ಲಿ. ನಿಮ್ಮ ಮತ್ತೆ ಅವರ ಎನರ್ಜಿ ಅಲೈನ್ ಆಗ್ತಾನೆ ಇಲ್ಲ. ಯು ಆರ್ ಅ ಡೌನ್ ಟು ಅರ್ತ್ ಪರ್ಸನ್. ಅಂದ್ರೆ ಅವರು ಸ್ವಲ್ಪ ಲವ್ ಇಂಪಾರ್ಟೆಂಟ್ ಆಗ್ತಾ ಇಲ್ಲ ಅವ್ರಿಗೆ ಇವಾಗ. ಎಲ್ಲೋ ಒಂದ್ ಕಡೆ ಸ್ಟೇಟಸ್ಸು, ಲೆವೆಲ್ಲು, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಐ ಗೆಸ್ ಈ ಥರ ಸಿಚುವೇಶನ್ ಅಲ್ಲಿ ಲವ್ ವರ್ಕೌಟ್ ಆಗಲ್ಲ. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಈ ಒಂದು ಸಿಚುವೇಶನ್ ಬಗ್ಗೆ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.